ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಫೆಬ್ರವರಿ 15 ರವಿವಾರ 2026 ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ಈ ಮಹಾಶಿವರಾತ್ರಿ ಹಬ್ಬ ಮಹಾಯೋಗದಲ್ಲಿ ಬಂದಿರೋದ್ರಿಂದ ತುಂಬಾ ಶ್ರೇಷ್ಠವಾಗಿದೆ. ಈ ರಾತ್ರಿ ಬಹಳ ಪವಿತ್ರವಾದ ರಾತ್ರಿ. ಶಿವನನ್ನು ಭಕ್ತಿ ಶ್ರದ್ಧೆಯ ಮೂಲಕ ಸಂಪೂರ್ಣವಾಗಿ ಒಲಿಸಿಕೊಳ್ಳುವಂತಹ ರಾತ್ರಿ. ಹಾಗೆ ಸಂಪೂರ್ಣ ಪರಶಿವನ ರಕ್ಷಣೆಯನ್ನು ಶ್ರದ್ಧಾಭಕ್ತಿಯ ಮೂಲಕ ಪಡೆಯುವಂತಹ ರಾತ್ರಿ ಇದಾಗಿದೆ. ಇನ್ನು ಮಹಾಶಿವನನ್ನು ಶಿವಲಿಂಗದ ರೂಪದಲ್ಲಿ ಈ ದಿನ ಪೂಜಿಸ್ತಾರೆ. ಪವಿತ್ರವಾದ ದಿನ ಈ ದಿನ ಆಗಿರೋದ್ರಿಂದ ಶಿವಲಿಂಗಕ್ಕೆ ನಾನಾ ರೀತಿಯ ಪವಿತ್ರವಾದಂತಹ ಪದಾರ್ಥಗಳಿಂದಾಗಿರ್ಬೋದು ಅಥವಾ ದ್ರವಗಳಿಂದಾಗಿರ್ಬೋದು ಅಭಿಷೇಕವನ್ನು ಮಾಡಿ ಜನರು ತಮ್ಮ ಆರ್ಥಿಕ ಸಮಸ್ಯೆಗಳಿಂದ ಹಾಗೆ ಸಕಲ ದೋಷಗಳಿಂದ ಸಕಲ ಸಂಕಷ್ಟಗಳಿಂದ ಮುಕ್ತಿ ಹೊಂದಿ ಆನಂದಮಯವಾದಂತಹ ಜೀವನವನ್ನು ತಮ್ಮದಾಗಿಸ್ಕೊಳ್ತಾರೆ. ತುಂಬ ಜನಕ್ಕೆ ಆರ್ಥಿಕ ಸಮಸ್ಯೆ ಅನ್ನೋದು ಬೆನ್ನೇ ಬಿಡ್ತಾ ಇರಲ್ಲ. ಹಾಗೆ ತುಂಬ ಸಾಲ ಬಾಧೆಗಳಿರುತ್ತೆ. ಯಾರಿಗೋ ದುಡ್ಡು ಕೊಟ್ಟಿರ್ತೀರ, ಅವರು ಎಷ್ಟೋ ದಿನ ಆದರೂ ಕೂಡ ಎಷ್ಟೋ ವರ್ಷಗಳಾದರೂ ಕೂಡ ನಿಮಗೆ ದುಡ್ಡೇ ಕೊಟ್ಟಿರಲ್ಲ. ಈ ಥರ ತುಂಬಾ ಸಾಲ ಬಾಧೆಗಳಿಂದ ಅಥವಾ ಆರ್ಥಿಕ ಸಮಸ್ಯೆಯಿಂದ ಬೆಂದು ಹೋಗಿರ್ತಾರೆ. ಅಂಥವರು ಈ ದಿನ ಗೋಧೂಳಿ ಸಮಯದಲ್ಲಿ ಅಂದರೆ 6:30 ಅಂದರೆ 6 ಗಂಟೆ 30 ನಿಮಿಷ ಸಾಯಂಕಾಲ 6 ಗಂಟೆ 30 ನಿಮಿಷದಿಂದ 8 ಗಂಟೆ 30 ನಿಮಿಷಗಳ ಒಳಗಡೆ ನೀವು 108 ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನಿಮಗೆ ಇರುವಂತಹ ಆರ್ಥಿಕ ತೊಂದರೆಗಳು ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಇನ್ನು ಆರೋಗ್ಯದ ಸಮಸ್ಯೆ ಬಂದರೆ, ಯಾರಿಗೆಲ್ಲ ತುಂಬ ವರ್ಷಗಳಿಂದ ಏನೋ ಒಂದು ಆರೋಗ್ಯದ ಸಮಸ್ಯೆ ಇದೆ, ಏನೋ ಒಂದು ಮಂಡಿ ನೋವು, ಕೈಕಾಲು ನೋವು, ತಲೆನೋವು, ಏನೋ ಒಂದು ತೊಂದರೆ, ಆರೋಗ್ಯದ ವಿಚಾರವಾಗಿ ಏನೋ ಒಂದು ತೊಂದರೆ, ತುಂಬ ದಿನಗಳಿಂದ ಸಮಸ್ಯೆ ಇದೆ, ಯಾವುದೇ ಆಸ್ಪತ್ರೆಗೆ ತೋರಿಸಿದರೂ ಕೂಡ ಏನೂ ಡಿಫ್ರೆನ್ಸ್ ಬಿದ್ದಿಲ್ಲ, ಕಮ್ಮಿ ಆಗಿಲ್ಲ, ಹೀಗೇ ಇದೆ ಅನ್ನೋರು ಈ ದಿನ ತಪ್ಪದೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದರೆ 6 ಗಂಟೆ 30 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೆ ಶುಭ ಕಾಲ ಇರೋದರಿಂದ ಈ ಸಮಯದಲ್ಲಿ 108 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಅಂದರೆ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮೋಕ್ಷೀಯ ಮಾಮೃತಾತ್ ಈ ಒಂದು ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಭಕ್ತಿ ಶ್ರದ್ಧೆಯಿಂದ ಪಠಿಸುವುದರಿಂದ ನಿಮಗೆ ಇರುವಂತಹ ಸಕಲ ಆರೋಗ್ಯ ಅಂದರೆ ಆರೋಗ್ಯದ ತೊಂದರೆಗಳೆಲ್ಲ ದೂರ ಆಗಿ ಆಯುಷ್ಯ ನಿಮ್ಮದಾಗುತ್ತೆ. ಆ ಪರಶಿವನ ಕೃಪೆಯಿಂದ ನಿಮಗೆ ಇರುವಂತಹ ಸಕಲ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗಿ ನೀವು ಆರೋಗ್ಯಕರವಾದಂತಹ ಜೀವನವನ್ನು ನಡೆಸೋದಕ್ಕೆ ಮುನ್ನುಡಿಯಾಗುತ್ತೆ. ಇನ್ನು ಮಕ್ಕಳ ಭಾಗ್ಯ. ತುಂಬ ವರ್ಷಗಳಿಂದ ನಮಗೆ ಮಕ್ಕಳಾಗಿಲ್ಲ, ಹಾಗೆ ಕೆಲವೊಂದು ಸಾರಿ ಗರ್ಭಿಣಿ ಆದರೂ ಕೂಡ ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ತುಂಬ ವರ್ಷದಿಂದ ಮಕ್ಕಳಾಗಿರಲ್ಲ, ಒಂದು ವೇಳೆ ಅಂಥವರು ಗರ್ಭಿಣಿ ಆದರೂ ಕೂಡ ಪದೇ ಪದೇ ಅಬಾರ್ಷನ್ ಅಂತೂ ಆಗ್ತಾ ಇರುತ್ತೆ. ಈ ಥರ ಯಾಕಾಗುತ್ತೆ? ಎಲ್ಲೋ ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕರ್ಮಗಳು ಅದರಿಂದ ಅಥವಾ ನಾಗದೋಷಗಳು ಇದ್ದರೆ ಈ ಥರ ಅಬಾರ್ಷನ್ ಆಗೋದು, ಮಕ್ಕಳು ತುಂಬಾ ಡಿಲೇ ಆಗೋದು, ಮಕ್ಕಳು ಆಗದೇ ಇರೋದು ಆಗುತ್ತೆ. ಹಾಗಾಗಿ ಈ ದಿನ ಅಂದರೆ ಮಹಾಶಿವರಾತ್ರಿಯ ದಿನ, ಅದು ಗೋಧೂಳಿ ಸಮಯದಲ್ಲಿ ನೀವು ಶಿವನಿಗೆ ಪ್ರಿಯವಾದಂತಹ ತಂಬಿಟ್ಟನ್ನು ನಿಮ್ಮ ಕೈಯಾರೆ ಮಾಡಿ, ಅಂದರೆ ಯಾರಿಗೆ ಮಕ್ಕಳ ಸಮಸ್ಯೆ ಇರುತ್ತೋ ಮಕ್ಕಳ ಭಾಗ್ಯ ಇರಲ್ವೋ ಅಂಥವರು ತಮ್ಮ ಕೈಯಿಂದ ತಂಬಿಟ್ಟನ್ನು ಮಾಡಿ, ತಂಬಿಟ್ಟು ಅಂದರೆ ಗೊತ್ತಿರಬೇಕು ತುಂಬ ಜನರಿಗೆ, ಈ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಗೋಧಿ ಹಾಗೂ ತುಪ್ಪದಿಂದ ಮಾಡಿದಂಥ ಒಂದು ಬೆಲ್ಲ ತುಪ್ಪ ಗೋಧಿಯಿಂದ ಮಾಡಿದಂತಹ ಒಂದು ಖಾದ್ಯ ಆಗಿದೆ. ಈ ಥರ ಒಂದು ತಂಬಿಟ್ಟನ್ನು ನಿಮ್ಮ ಕೈಯಾರೆ ನೀವು ಮಾಡಿ ದೇವಸ್ಥಾನದಲ್ಲಿ ಈ ದಿನ ಸಾಯಂಕಾಲ ನೈವೇದ್ಯವನ್ನು ಮಾಡಿಸಿ ಕನಿಷ್ಠ ಪಕ್ಷ 5 ಜನ ಪುಟ್ಟ ಮಕ್ಕಳಿಗೆ ಸಿಹಿ ತಂಬಿಟ್ಟನ್ನು ಹಂಚಬೇಕು. ಇದರಿಂದ ನಿಮಗಿರುವಂತಹ ನಾಗದೋಷಗಳು ಹಾಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಎಲ್ಲವೂ ಕೂಡ ಪರಿಹಾರ ಆಗಿ ಆ ಶಿವನ ಆಶೀರ್ವಾದದಿಂದ ನಿಮಗೆ ಮಕ್ಕಳಾಗುತ್ತೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ, ತುಂಬ ಜನ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಎಷ್ಟೇ ಓದಿದರೂ ಕೂಡ, ನನ್ನ ಮಗ ಎಷ್ಟು ಓದ್ತಾನೆ ಆದರೂ ಕೂಡ ತಲೆಗೆ ವಿದ್ಯೆನೇ ಹತ್ತಾ ಇಲ್ಲ, ನನ್ನ ಮಗಳು ಎಷ್ಟೊಂದು ಕಷ್ಟಪಡ್ತಾಳೆ, ತುಂಬಾ ಕಷ್ಟಪಡ್ತಾ ಇದ್ದಾಳೆ, ಆದರೂ ಕೂಡ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ, ಏನು ಮಾಡೋದು ಅನ್ನೋದು ತುಂಬ ಜನರ ತಂದೆ ತಾಯಿಯೇ ಟೆನ್ಷನ್ ಆಗಿರುತ್ತೆ. ಹಾಗಾಗಿ ಈ ವಿದ್ಯಾಭ್ಯಾಸದ ವಿಚಾರ ಬಂದರೆ ನಾವು ಭಗವಂತನ ಒಂದು ಕೃಪೆಯನ್ನು ಕೂಡ ನಮ್ಮ ಮಕ್ಕಳಿಗೆ ಸಿಗೋ ಹಾಗೆ ಮಾಡಬೇಕು. ಹಾಗಾಗಿ ಈ ದಿನ ಗೋಧೂಳಿ ಸಮಯದಲ್ಲಿ, ಮಹಾಶಿವರಾತ್ರಿ ದಿನ ಗೋಧೂಳಿ ಸಮಯದಲ್ಲಿ ಓಂ ನಮಃ ಶಿವಾಯ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ನಿಮ್ಮ ಮಕ್ಕಳ ಒಂದು ನೋಟ್ಬುಕ್ಕಲ್ಲಿ
ಭಕ್ತಿ ಶ್ರದ್ಧೆಯಿಂದ ಅವ್ರಿಗೆ ಹೇಳಿಸ್ಬೇಕು. ಓಂ ನಮಃ ಶಿವಾಯ ಅಂತ ಅವರು ಹೇಳ್ತಾ ಹೇಳ್ತಾ ಬರೀಬೇಕು. 108 ಬಾರಿ ಬರೀಬೇಕು ಒಂದು ನೋಟ್ಬುಕ್ಕಲ್ಲಿ. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತೆ, ಹಾಗೆ ಆ ಪರಶಿವನ ಅನುಗ್ರಹವೂ ಕೂಡ ಆಗುತ್ತೆ. ಇಲ್ಲಿ ಬರೀ ನೀವು 108 ಬಾರಿ, ನಾನು 108 ಬಾರಿ ಎಲ್ಲ ನಾವು 1000 ಬಾರಿ ಬರಿತೀವಿ ಓಂ ನಮಃ ಶಿವಾಯ, ಆದರೂ ಕೂಡ ನಮಗೆ ಇಂಪ್ರೂವ್ಮೆಂಟ್ ಇಲ್ಲ, ಏಳಿಗೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಅನ್ನೋರು ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ದೈವಾನುಗ್ರಹ ಎಷ್ಟು ಮುಖ್ಯನೋ ಅದೇ ರೀತಿ ಇಲ್ಲಿ ನಮ್ಮ ಪ್ರಯತ್ನ, ನಮ್ಮ ಪರಿಶ್ರಮನೂ ಕೂಡ ತುಂಬಾ ಮುಖ್ಯವಾದದ್ದು. ಹಾಗಾಗಿ ನಿಮ್ಮ ಪ್ರಯತ್ನದ ಜೊತೆ, ನಿಮ್ಮ ಮಕ್ಕಳ ಪರಿಶ್ರಮದ ಜೊತೆ ದೈವಾನುಗ್ರಹನೂ ಕೂಡ ಬೆರೆತಾಗ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೇರಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಮಹಾಶಿವರಾತ್ರಿಯ ದಿನ ನಾವು ಭಕ್ತಿ ಶ್ರದ್ಧೆಯಿಂದ ಈ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ಆರ್ಥಿಕ ಸಮಸ್ಯೆಯಿಂದ, ವಿದ್ಯಾಭ್ಯಾಸದ ತೊಂದರೆಗಳಿಂದ, ಹಾಗೆ ಆರೋಗ್ಯದ ಸಮಸ್ಯೆಯಿಂದ, ಸಕಲ ಸಂಕಷ್ಟಗಳಿಂದ ದೂರ ಆಗಿ ನೆಮ್ಮದಿಯ ಜೀವನವನ್ನು ನಮ್ಮದಾಗಿಸ್ಕೋಬೋದು. ಸೊ ಫ್ರೆಂಡ್ಸ್, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ರುದ್ರಾಭಿಷೇಕ ಮಾಡೋದು ಹೇಗೆ, ರುದ್ರಾಭಿಷೇಕಕ್ಕೆ ಬೇಕಾದಂತಹ ಸಾಮಗ್ರಿಗಳೇನು, ಮಹಾಶಿವರಾತ್ರಿ ದಿನ ಯಾವ ಥರ ರುದ್ರಾಭಿಷೇಕ ಮಾಡಬೇಕು, ಹಾಗೆ ರುದ್ರಾಭಿಷೇಕದಲ್ಲಿ ನಾವು ಬಳಸುವಂತಹ ಪ್ರತಿಯೊಂದು ಸಾಮಗ್ರಿಗಳ ಶಕ್ತಿ, ಅದರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪನಾದರೂ ಸಹಾಯ ಆದರೆ, ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ಅದ್ಭುತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ.